ಲೇನ್ಸ್ ಕ್ಲಬ್ ಬೆಂಗಳೂರು 50ನೇ ವರ್ಷದ ಸೆಂಟೆನಿಯಲ್ ಸ್ಪಂದನ ಅಂಗವಾಗಿ ದಿವಂಗತ ಮಂಜಣ್ಣ ಅವರ 50ನೇ ಜನ್ಮದಿನದ ಸವಿನೆನಪಿನಲ್ಲಿ ಉಚಿತ ಬೃಹತ್ ಆರೋಗ್ಯ ತಪಾಸಣೆ ಶಿಬಿರ, ಪೌರಕಾರ್ಮಿಕರಿಗೆ ಸೀರೆ ವಿತರಣೆ, ಅನ್ನದಾನ ಹಾಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಆಯೋಜಿಸಲಾಯಿತು. ದಿವಂಗತ ಮಂಜಣ್ಣ ಅವರು ಬದುಕಿದ್ದ ಅವಧಿಯಲ್ಲಿ ಸಮಾಜ ಸೇವೆ ಮತ್ತು ಜನಪರ ಕಾರ್ಯಗಳ ಮೂಲಕ ಜನಮನ ಗೆದ್ದಿದ್ದರು. ಅವರ ಸೇವಾ ಮನೋಭಾವವನ್ನು ಸ್ಮರಿಸುವ ಉದ್ದೇಶದಿಂದ ಅವರ ಕುಟುಂಬದವರು, ಸ್ನೇಹಿತರು, ಅಭಿಮಾನಿಗಳು ಹಾಗೂ ಲೇನ್ಸ್ ಕ್ಲಬ್ ಸದಸ್ಯರು ಸೇರಿ ಈ ಸಮಾಜಮುಖಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡರು. ಈ ಆರೋಗ್ಯ ಶಿಬಿರದಲ್ಲಿ ಸಾರ್ವಜನಿಕರಿಗೆ ರಕ್ತದೊತ್ತಡ ಪರೀಕ್ಷೆ, ಖಾಲಿ ಹೊಟ್ಟೆಯ ಮಧುಮೇಹ ಪರೀಕ್ಷೆ, ಕೊಲೆಸ್ಟ್ರಾಲ್ ಪರೀಕ್ಷೆ, ಕ್ರಿಯಾಟಿನೈನ್ ಪರೀಕ್ಷೆ, ಹೆಪಟೈಟಿಸ್ ಬಿ ವೈರಸ್ ಪರೀಕ್ಷೆ ಹಾಗೂ ಬಿಎನ್ಐ ಪರೀಕ್ಷೆ ಸೇರಿದಂತೆ ವಿವಿಧ ಆರೋಗ್ಯ ತಪಾಸಣೆಗಳನ್ನು ಉಚಿತವಾಗಿ ನಡೆಸಲಾಯಿತು. ಅನುಭವಿ ವೈದ್ಯರು ಆರೋಗ್ಯ ಸಲಹೆಗಳನ್ನು ನೀಡಿ ಸಾರ್ವಜನಿಕರಲ್ಲಿ ಆರೋಗ್ಯ ಜಾಗೃತಿ ಮೂಡಿಸಿದರು. ಇದರೊಂದಿಗೆ ನಗರದ ಸ್ವಚ್ಛತೆಯಲ್ಲಿ ಮಹತ್ವದ ಸೇವೆ ಸಲ್ಲಿಸುತ್ತಿರುವ ಪೌರಕಾರ್ಮಿಕರಿಗೆ ಗೌರವ ಸೂಚಕವಾಗಿ ಸೀರೆಗಳನ್ನು ವಿತರಿಸಲಾಯಿತು. ಬಳಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಅನ್ನದಾನ ಹಾಗೂ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿದ್ದು, ನೂರಾರು ಮಂದಿ ಇದರ ಪ್ರಯೋಜನ ಪಡೆದರು. ಮಂಜಣ್ಣ ಅವರ 50ನೇ ಜನ್ಮದಿನವನ್ನು ಕೇವಲ ಹುಟ್ಟುಹಬ್ಬದ ಆಚರಣೆಯಾಗಿ ಮಾತ್ರವಲ್ಲದೆ ಸಮಾಜಕ್ಕೆ ಉಪಯುಕ್ತವಾಗುವ ಸೇವಾ ಕಾರ್ಯಗಳ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಕುಟುಂಬದವರು ಹಾಗೂ ಅಭಿಮಾನಿಗಳು ಮಂಜಣ್ಣ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಅವರ ಸೇವಾ ಮನೋಭಾವ ಮತ್ತು ಆದರ್ಶಗಳನ್ನು ಸ್ಮರಿಸಿದರು. ಲೇನ್ಸ್ ಕ್ಲಬ್ ಬೆಂಗಳೂರು 50ನೇ ವರ್ಷದ ಸೆಂಟೆನಿಯಲ್ ಸ್ಪಂದನ ಕಾರ್ಯಕ್ರಮವು ಸಮಾಜ ಸೇವೆ, ಆರೋಗ್ಯ ಜಾಗೃತಿ ಮತ್ತು ಮಾನವೀಯ ಮೌಲ್ಯಗಳನ್ನು ಸಾರುವ ಮೂಲಕ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಯಿತು. ದಿವಂಗತ ಮಂಜಣ್ಣ ಅವರ ಸೇವಾ ಚಿಂತನೆಗಳು ಸದಾ ಜನಮನದಲ್ಲಿ ಉಳಿಯಲಿ ಎಂಬ ಆಶಯವನ್ನು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಗಣ್ಯರು ವ್ಯಕ್ತಪಡಿಸಿದರು. ಈ ತರ ನಮ್ಮ ತಂದೆಯವರ 50ನೇ ವರ್ಷಕ್ಕೆ ಈ ತರ ಎಲ್ಲ ನಾವು ಮಾಡ್ತಾ ಇರೋದು. ಆಮೇಲೆ ಇದೇ ತರ ಜನ ಸೇರಿ ತಿನ್ನ ಖುಷಿ ಆಯ್ತು. ಇನ್ನ ಮುಂದಿನ ಬರೋ ವರ್ಷಗಳಲ್ಲಿ ಇದೇ ಕಂಟಿನ್ಯೂ ಮಾಡ್ಕೊಂಡು ಅನ್ನೋದು ಹೋಗಿ ಹುಟ್ಟುಹಬ್ಬ ಅಂದ್ರೆ ನಿಮ್ಗೆ ಗೊತ್ತಿರೋ ಒಂದು ವೆಚ್ಚಗಳು ಮಾಡ್ತಾರೆ. ಇವತ್ತು ಸಮಾಜಮುಖಿ ಕಾರ್ಯಕ್ರಮಗಳು ಮಾಡ್ತಾ ಇದೀರಾ. ಆರೋಗ್ಯ ಶಿಬಿರದ ಬಗ್ಗೆ ಏನ್ ಹೇಳ್ತಾರೆ ಸರ್? ಅದೇ ನೋಡಿ, ನಮ್ಗೆ ಇದೇ ತರ ನಮ್ಮ ತಂದೆ ಇದ್ದಾಗೂನು ಇದೇ ತರ ಕಾರ್ಯಕ್ರಮಗಳು ಮಾಡ್ತಾ ಇದ್ರು. ಅವ್ರಿಗೆ ಜನಕ್ಕೆ ಒಳ್ಳೇದ್ ಮಾಡೋದೇ ಅವ್ರಿಗೆ ತುಂಬಾ ಇಷ್ಟ ಆಯ್ತು. ಅದರಿಂದ ನಮ್ಗೂನು ಪಾಪ ಒಂದ್ ಸ್ವಲ್ಪ ಜನಕ್ಕೆ ಇದರಿಂದ ಹೆಲ್ಪ್ ಆಗತ್ತೆ ಅಂದ್ಮೇಲೆ ನಾವು ಖುಷಿಯಿಂದ ಮಾಡ್ತಾ ಇದೀವಿ. ಪುಟ್ಟಣ್ಣ ಕೂಡ ಬಂದಿದ್ರು ಸರ್. ಖುಷಿ ಅವ್ರು ಬಂದಿದ್ದು ತುಂಬಾ ಖುಷಿ ಆಯ್ತು. ಅವ್ರಾಗ್ಲಿ ನಮ್ಮ ಉಪ ಮೇಯರ್ ರಂಗಣ್ಣ ಅವ್ರು ಬಂದಿದ್ರು. ಇಬ್ರು ಬಂದು ನಮ್ಗೆ ತುಂಬಾ ಖುಷಿ. ಯಾಕಂದ್ರೆ ಈ ಜಾಗಕ್ಕೆ ಬಂದು ಫಂಕ್ಷನ್ ಒಂದು ಕಳೆ ಇದೆ. ಯಾಕಂದ್ರೆ ಎಲ್ಲಾರು ಬಂದಿದ್ದಾರೆ. ಲೀಡರ್ಗಳಾಗಿರ್ಬೋದು, ನಮ್ಮ ಗಂಗಾಧರಣ್ಣ ಆಗಿರ್ಬೋದು, ಯಥೇಚ್ಛವಾಗಿ ಎಲ್ಲಾರು ಬಂದು ಇವತ್ತು ನಮ್ಮ ಫಂಕ್ಷನ್ ಶುಭ ಬಂದಿದ್ದಾರೆ. ಅದರಿಂದ ಭಾಗ್ಯ ಅನ್ಸುತ್ತೆ. ಯಾಕಂದ್ರೆ ಇಷ್ಟು ಜನ ಸಂಪರ್ಕ ನಮ್ಗೆ ಜನಸಾಮಾನ್ಯರು ಬಂದು ಆಶೀರ್ವಾದ ಮಾಡಿ ಜನ ಸೇರಿ ನಮ್ಗೊಂದು ಯಶಸ್ವಿಯಾಗಿ ಕಾರ್ಯಕ್ರಮನ ನೆರವೇರಿಸ್ಕೊಡ್ತಾ ಇದ್ರಲ್ಲ, ಅದೇ ನಮ್ಗೊಂದು ಪುಣ್ಯ ಸರ್. ಆಮೇಲೆ ಇವತ್ತಿಗೆ ಹೆಚ್ಚಿಗೆ ಏನೇನಿದೆ ಅಂದ್ರೆ ಕಾರ್ಯಕ್ರಮ BP, ಶುಗರ್ ಟೆಸ್ಟಿಂಗು, ಆಮೇಲೆ ECG, ಆಮೇಲೆ ಸನ್ ಟೆಸ್ಟಿಂಗು, ಆಮೇಲೆ ಗರ್ಭಕೋಶದಲ್ಲಿ ಎಲ್ಲಾ ತರ ಇದೆ. ಆಮೇಲೆ ಕಣ್ಣಲ್ಲಿ ಯಾರಿಗಾರು ಪವರ್ ಕಂಡು ಬಂದಲ್ಲಿ ನಾವು ಒಂದು ವಾರ ಬಿಟ್ಟು ಅವ್ರನ್ನ ಕರೆದಿ ಫ್ರೀ ಸ್ಪೆಕ್ಸ್ ವಿತರಣೆ ಮಾಡ್ಬೇಕು ಅಂತ ಅದೊಂದು ಕಾರ್ಯಕ್ರಮ ಅನ್ಕೊಂಡಿದೀವಿ. ಆಮೇಲೆ ಇದೊಂದು ಅವರಲ್ಲಿ 3,000 ಜನಕ್ಕೆ 3,500 ಜನಕ್ಕೆ ಊಟ ಒಂದು ಅನ್ಕೊಂಡಿದೀವಿ. ವೆಜ್ಜು ನಾನ್ ವೆಜ್ 2 ಇರುತ್ತೆ.
ಮೇನ್ ಹೆಚ್ಚಾಗಿ ಇದು ಪ್ರೋಗ್ರಾಮ್ ಮಾಡಿರೋದು ನಮ್ಮ ಮಂಜಣ್ಣ ಅವರ ಸ್ನೇಹಿತರು ಮತ್ತು ಮಂಜಣ್ಣ ಅವರ ಆತ್ಮವಿಶ್ವಾಸಿಗಳು. ಅದರಿಂದ ನಾವು ಏನ್ ಹೇಳ್ಬೇಕು ಗೊತ್ತಿಲ್ಲ, ಯಾಕಂದ್ರೆ ಅವ್ರು ತೋರ್ಸೋ ಪ್ರೀತಿಗೆ ನಾವ್ ತುಂಬಾ ಚಿಕ್ಕವರು. ಅದರಿಂದ ಇದೇ ತರ ಪ್ರತಿ ವರ್ಷ ನಮ್ಮ ಮೇಲೆ ಪ್ರೀತಿ ತೋರಿಸ್ಕೊಂಡು ಇದೇ ತರ ಕಾರ್ಯಕ್ರಮಗಳು ನಾವು ನಡ್ಸ್ಕೊಂಡು ಹೋಗ್ತೀವಿ ಮಂಜಣ್ಣನ ಹೆಸರಲ್ಲಿ. ಅದೇ ತರ ಅವ್ರ ಹೆಸರು ಉಳಿಸ್ಕೊಂಡು ನಾನಾಗ್ಲಿ ನಮ್ಮ ಅಣ್ಣವರಾಗ್ಲಿ ನಮ್ಮೆಲ್ಲ ಸ್ನೇಹಿತರು ಸೇರಿ, ಯಾಕಂದ್ರೆ ಒಬ್ರಿಬ್ರಿಂದ ಆಗಲ್ಲ, ಇದೆಲ್ಲಾರು ಸೇರಿ ಇವತ್ತು ಮಾಡಿರೋದು. ಎಲ್ಲಾರು ನಮ್ಗೆ ಅದೇ ಅಂದ್ರು, ನೀವು ಸುಮ್ಮನೆ ನಿಂತ್ಕೊಂಡು ನೀವು ನಮ್ಗೆ ಸಪೋರ್ಟ್ ಮಾಡಿ ನಾವೆಲ್ಲ ನಡ್ಸ್ಕೊಂಡು ಹೋಗ್ತೀವಿ ಅಂದ್ರೆ ಅದೇ ತರ ನಮ್ಗೆ ಸಪೋರ್ಟ್ ಪ್ರತಿ ವರ್ಷ ಇದ್ದು ನಮ್ಗೆ ಒಳ್ಳೆ ಕಾರ್ಯಕ್ರಮಗಳು ನಡೆಸ್ಕೊಂಡು ಸರ್. ಓಕೆ ಸರ್, ಇದು ಒಂದು ಅಣ್ಣನ ಸವಿ ನೆನಪಿದು. ಯಾವಾಗ್ಲೂ ಜನದ ಮಧ್ಯೆ ಬದುಕತಕ್ಕಂತ ಒಂದು ಆಸೆ ಯಾವಾಗಲೂ ಅವ್ರಿಗೆ ಇರ್ತಿತ್ತು. ಆದ್ರೆ ಇವತ್ತು ಏನ್ ಮಾಡಿದ್ದಾರೆ, ಅದನ್ನ ಆ ಆಸೆನ ನಾವು ಸಣ್ಣದಾಗಿ ಪೂರೈಸ್ತಾ ಇದೀವಿ. ಜನ ಇವತ್ತು ಅದೇ ತರ ಬಂದಿದ್ದಾರೆ. ಜನನ ಖುಷಿ ಪಡಿಸೋದೇ ಅವ್ರಿಗೆ ಯಾವಾಗಲೂ ಒಂದು ದೊಡ್ಡತನ ಆಗ್ತಾ ಇತ್ತು. ಸೊ ಹಂಗಾಗಿ ಇವತ್ತು ಆ ದೊಡ್ಡತನದಲ್ಲಿ ನಾವು ಏನೋ ಒಂದು ಸಣ್ಣದಾಗಿ ಜನಕ್ಕಾಗಿ ಒಂದು ಅಳಿಲ್ ಸೇವೆ ಮಾಡೋದನ್ನ ಈ ಮುಖಾಂತರ ನಾವು ಮಾಡ್ತಾ ಇದ್ವಿ. ಏನೇನೆಲ್ಲ ಪರೀಕ್ಷೆಗಳು ನಡೀತಿದೆ ಸರ್? ಇದು ಆಲ್ಮೋಸ್ಟ್ ಅಲ್ಲಿ ಎಲ್ಲ ಇದ್ರದ್ದು ನಡೀತಾ ಇದೆ. ಒಂದು ಮೂಳೆದಾಗಿರ್ಬೋದು, ಕಣ್ಣಿಂದಾಗಿರ್ಬೋದು, ಮತ್ತೆ BP, ಶುಗರ್, ಮತ್ತೊಂದು ಮಗದೊಂದು ಸಣ್ಣ ಪುಟ್ಟದೆಲ್ಲಾನು ಇದೆ. ಅದ್ರ ಜೊತೆಗೆ ಪೌರ ಕಾರ್ಮಿಕರಿಗೆ ಸೀರೆ ಹಂಚಿಕೆ ಇದೆ. ಅದ್ರ ಜೊತೆಗೆ ಊಟ, ಒಂದು 3,000 ಜನಕ್ಕೆ ಊಟ ಆಗೋಂಥ ಒಂದು ಕಾರ್ಯಕ್ರಮ ಸಹ ಇದೆ. ಕರ್ನಾಟಕ ಎಲ್ಲ ವಿತರಣೆ ಮಾಡ್ತಾರೆ. ಇವೆಲ್ಲ ಟೋಟಲ್ ಆಗಿ ಒಬ್ಬರಿಗೆ ಎಷ್ಟು ಮೊತ್ತ ಬೀಳ್ಬೋದು ಸರ್ ಅಂದಾಜು? ಹೊರಗಡೆ ಹೋಗಿ ನಾವು ಪ್ರೈವೇಟ್ ಅಲ್ಲಿ ಮಾಡಿಸಿದ್ವಿ ಚೆಕಪ್ ಅಂದಾಜಿನ ನಾವು ಅದನ್ನ ಇಲ್ಲಿ ಹೇಳೋದು ಚೆನ್ನಾಗಿ ಕಾಣಲ್ಲ ಅಂತ ನನ್ನ ಅನಿಸಿಕೆ. ಸೊ ಹಂಗಾಗಿ ನಾನು ಅದನ್ನ ಹೇಳೋದಕ್ಕೆ ಇಷ್ಟಪಡಲ್ಲ. ಏನೋ ಒಂದು ಜನಸೇವೆಗೆ ನಾವು ಅದೆಷ್ಟು ಮಾಡೋದು ಸಾಲದು, ಹಂಗಾಗಿ ಇರ್ಲಿ ಅದನ್ನ ಹೇಳಕ್ಕಾಗತ್ತೆ. ಓಕೆ, 10ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಹೆಲ್ತ್ ಕ್ಯಾಂಪ್ ಅನ್ನು ಕಂಡಿದ್ದಾರೆ. ಈ ನಮ್ಮ ನಾಗರಿಕರಿಗೆಲ್ಲ ಒಳ್ಳೇದಾಗ್ಲಿ ಇವ್ರ ಕಡೆಯಿಂದ ಅಂತ ಒಂದು ಹಾರೈಸ್ತೀನಿ. ಓಕೆ.